ಇನ್ನು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಫೈರಿಂಗ್ ನಡೆದಂತಹ ಪ್ರಕರಣ ಸಂಬಂಧ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿದ್ದಾರೆ. ಮೃತರ ಮನೆಗೆ ಡಿಕೆಶಿ ಬಂದು ಸಾಂತ್ವನ ಹೇಳಲಿದ್ದಾರೆ. ನಿಮ್ಮ ಸರ್ಕಾರ ಸತ್ಯಶೋಧನಾ ಕಮಿಟಿಯನ್ನ ಪರಿಶೀಲನೆ ನಡೆಸಿದೆ. ಈಗ ನೀವು ಬರ್ತೀರಾ, ನಂತರ SIT ಕೊಡ್ತೀರಾ. ಮೂಲ ಬುಡವನ್ನ ಹುಡುಕುವಂತಹ ಕೆಲಸವಾಗ್ತಾ ಇಲ್ಲ. ಇದಕ್ಕೆ ಕಾರಣ ಶಾಸಕ ಭರತ್ ರೆಡ್ಡಿ ಅಂತ ಮತ್ತೆ ಆರೋಪದ ಸುರಿಮಳೆಗಳನ್ನೇ ಗೈದಿದ್ದಾರೆ. ನಿಮ್ಮ ಸರ್ಕಾರ ಸತ್ಯಶೋಧನಾ ಕಮಿಟಿ ಪರಿಶೀಲನೆ ನಡೆಸಿದೆ. ಈಗ ನೀವು ಬರ್ತೀರಾ, ನಂತರ ಇದಾದ್ಮೇಲೆ SITಗೆ ಈ ಒಂದು ತನಿಖೆಯನ್ನ ಕೊಡ್ತೀರಾ. ಮೂಲ ಬುಡವನ್ನ ಎಲ್ಲಿಂದ ಶುರುವಾಯಿತು, ಇದರ ಮೂಲ ಉದ್ದೇಶ ಏನಿತ್ತು ಅಂತ ಮೂಲ ಬುಡವನ್ನ ಹುಡುಕುವಂತಹ ಕೆಲಸ ಇನ್ನೂ ಆಗಿಲ್ಲ, ಮುಂದಕ್ಕಾಗುತ್ತಾ ಎನ್ನುವಂತಹ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಶ್ರೀರಾಮುಲು. ಇದಕ್ಕೆಲ್ಲ ಕಾರಣ ಈಗ ಶಾಸಕ ಭರತ್ ರೆಡ್ಡಿನೇ ಅಂತ ನೇರ ಆರೋಪವನ್ನ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟ್ಗೆ ಬಂದಿದ್ರು. ಆ ಏರ್ಪೋರ್ಟ್ ಸತ್ಯ ಶೋಧನಾ ಕಮಿಟಿ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದೆ. ಪರಿಶೀಲನೆ ಮಾಡಿಕೊಂಡು ಹೋದ ನಂತರ ಪುನಃ ನೀವೇನು ಮಾಡ್ತೀರಿ, ಅದರಿಂದ SIT ಕೊಡ್ತೀರಿ. SITಗೆ ಕೊಟ್ಟ ನಂತರ ನಾನು ಈ ಮೂಲ ಇವತ್ತು ಬುಡವನ್ನು ಹುಡ್ಕೊಂಡು ಹೋದ್ರೆ, ಈ ಬುಡಕ್ಕೆ ಹುಡ್ಕೊಂಡೋದ್ರೆ ಇದಕ್ಕೆ ಮೇನ್ ಕಲ್ಪ್ರೇಟ್ ಬಂದು ಅವರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು. ಮೂಲ ಬುಡ ಬಂದು ಕಲ್ಪ್ರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟ್ಗೆ ಬಂದಿದ್ರು. ಆ ಏರ್ಪೋರ್ಟ್ಗೆ ಬಂದಂಥ ಟೈಮಲ್ಲಿ ಯಾರ ಹತ್ರ ಮಾತಾಡಿದ್ರು? ಇದರಲ್ಲಿ ಮೇನ್ ಕಲ್ಪ್ರೇಟ್ ಆದಂಥ ಬುಡಕ್ಕೆ ಹೋದ್ರಿಗಿನ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಏವನ್ ಅಕ್ಯೂಸ್ಡ್ ಅವರು. ಅವ್ರ ಅಕ್ಯೂಸ್ಡ್ನೇ ಬಗಲ್ಗಡೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರಂದ್ರೆ ಬಿಜೆಪಿ ಕಾರ್ಯಕರ್ತರಿಂದ ಖಾರದ ಪುಡಿ ಎರಚಿದಂತಹ ಆರೋಪ ಏನ್ ವ್ಯಕ್ತವಾಗ್ತಾ ಇದೆ. ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾವುದನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ನಮ್ಮ ಪಕ್ಷ ಅಂತ ಹೇಳಿ ನಾನು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿಲ್ಲ. ಇನ್ನೇನು ಅವ್ರ ಕಡೆಯವರು ಸತ್ಯವಂತರೇ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಶಾಸಕ ಭರತ್ ರೆಡ್ಡಿ ಕಡೆಯವರು ಸತ್ಯವಂತರೇ ಅಂತ ಪ್ರಶ್ನಿಸೋದ್ರ ಜೊತೆಗೆ ನೂಕು ನುಗ್ಲಾದಾಗ ಎರಡೂ ಕಡೆ ದಾಳಿ ಆಗಿರಬಹುದು, ಆವೇಶದಲ್ಲಿ ಕಟ್ಟಿಗೆ ಖಾರದ ಪುಡಿ ತಂದಿರಬಹುದು ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಶ್ರೀರಾಮುಲು. ನಾರಾ ಭರತ್ ರೆಡ್ಡಿ ಅವರು ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು ಸತ್ಯವಂತರಂದು ಹೇಳ್ಬೋದು. ಇವತ್ತು ಅವರು ನಮ್ಮ ಕಾರ್ಯಕರ್ತರು ಕೂಡ ಇಲ್ಲ ರೀ, ಅವರು ಬಂದಿದ್ರು, ಅವರೇ ಕೋಲೆಲ್ಲ ಕೂಡ ಇಲ್ಲಿ ಬಿಸಾಡಿ ಹೋಗಿದಾರ, ಇಲ್ಲ ಖಾರ ಪುಡಿಯನ್ನ ತಂದಿದ್ರು ಅವರೇ ಬಿಸಾಡಿ ಹೋಗಿದಾರ, ಅವ್ರದ್ದು ತಪ್ಪಂದೆ. ನಾನು ಆ ರೀತಿ ಹೇಳಕ್ ಹೋಗಲ್ಲ, ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಬಂದಂತ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂತ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಒಂದು ಫೈರಿಂಗ್ ಅನ್ನ ನಡೀತಾ ಇದೆ ಅಂದ್ರೆ, ನಾವು ಫೈರಿಂಗ್ ಅನ್ನು ಮಾಡೋ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ